ಮಾಡಿದ್ರು. ಸರಿ ಇದೆ ಅವ್ರದ್ದು. ಹಾಗಾದ್ರೆ ಹಿರಿಯರು ಏನಾದ್ರೂ ಹೇಳಿಕೊಟ್ರು ಅವರು ಹಾಗೆ ಮಾತಾಡ್ಲಿಕ್ಕೆ? ಅಲ್ಲ, ಅದು ಬೇರೆ ಅಲ್ಲ ಈಗ ಸಭಾಪತಿಗಳೇ, ಈಗ ನಂಗೆ ಕೂಡ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಬೇಕು. ವಿಷಯಗಳ ಬಗ್ಗೆ ಚರ್ಚೆ ಆಗಬಾರದು ಸಭಾಪತಿಗಳೇ. ಚರ್ಚೆ ಆಗ್ಬೇಕಾದ್ರೆ ಇದು ಈಗ ನನಗೆ ಬಿಟ್ಟದ್ದು ನೀವು ಕೊಡಿ, ಅದು ನನ್ನ ಕಡೆ ನಾ ಹೇಳ್ತೀನಿ ಮುಂದೆ ಏನೋ ಮಾಡ್ಬೇಕಂತೇಳಿ. ಸಭಾಪತಿಗಳೇ, ನೀವು ನನಗೆ ನ್ಯಾಯ ಒದಗಿಸಿ ಕೊಡ್ತೀರಾ? ಇದಕ್ಕೆ ಕೊಡಿ, ಅದನ್ನ ಕಳ್ಸ್ಕೊಂಡು ತೊಗೊಂಡ್ಬಾರ್ದು. ಸ್ವಲ್ಪ ಅವಕಾಶ ನಮ್ಗೆ ಹೇಳಿ. ನಾನು ಕಾಂಗ್ರೆಸ್ ಪಕ್ಷದ ಸದಸ್ಯ. ಕಾಂಗ್ರೆಸ್ ಪಕ್ಷದಲ್ಲಿ ಏನಾದರೂ ತೀರ್ಮಾನ ತೆಗೆದುಕೊಂಡ್ರೆ ಈ ಸದನದಲ್ಲಿ ಸಭಾನಾಯಕರು, ಸಂಸದೀಯ ಸಚಿವರು, ಮುಖ್ಯ ಸಚೇತಕರು ಇವ್ರು ಹೇಳಿದಕ್ಕೆ ನಾನು ಒಪ್ಕೊಂಡಿದ್ದೀನಿ. ಕಾಂಗ್ರೆಸ್ ಪಕ್ಷದ ಸದಸ್ಯ ನಾನೆಲ್ಲೋ ವಿಸಿಟರ್ಸ್ ಗ್ಯಾಲರಿನಲ್ಲಿ ಅಥವಾ ಪ್ರೆಸ್ ಗ್ಯಾಲರಿನಲ್ಲಿ ಕೂತ್ಕೊಂಡು ಚೀಟಿ ತಗೊಂಡು ಡೈರೆಕ್ಷನ್ಸ್ ಕೇಳೋನಲ್ಲ. ನಾನು ಪಕ್ಷದಲ್ಲಿ ತೀರ್ಮಾನ ಆಗುತ್ತೆ, ಅದನ್ನು ಒಪ್ಕೊಂಡಿದ್ದೀನಿ. ಅದು ನಾನು ಆಗಲೇ ಕ್ಲಾರಿಫೈ ಮಾಡಿದ್ದೀನಿ. ಪುನಃ ಅದನ್ನೇ ಮಾಡಬೇಕಾದ್ರೆ ಸ್ವಲ್ಪ ಚರ್ಚೆಗೆ ಅವಕಾಶ ಕೊಡಿ, ನಾನು ಹೇಳ್ತೇನೆ. ಸಭಾಪತಿಗಳೇ, ಚೀಟಿ ತೆಗೆದುಕೊಂಡು ಆ ಗ್ಯಾಲರಿಯಲ್ಲಿ ಈ ಗ್ಯಾಲರಿಯಲ್ಲಿ ಮಾತಾಡಿದ್ರೆ ಏನು ಅನ್ಸುದಿಲ್ಲ ನಮ್ಗೆ, ಅಥವಾ ಹೊರಗಡೆ ಮಾತಾಡಿದ್ರೆ ಏನು ಅನ್ಸಲ್ಲ. ಸದನದಲ್ಲಿ ಮಾತಾಡಿದ್ದಾರೆ. ಹಾಗಾದ್ರೆ ಅವರದ್ದು ಪಕ್ಷದ ಒಬ್ಬ ಕಾರ್ಯಕರ್ತ ಅಂತ ಹೇಳಿದ್ರು, ಪಕ್ಷದ ಪ್ರತಿನಿಧಿಯಾಗಿದ್ದೇನೆ ಅಂತ. ಹಾಗಾದ್ರೆ ಪಕ್ಷದವರು ಆ ರೀತಿ ಮಾತಾಡ್ಲಿಕ್ಕೆ ಹೇಳಿದಾರ? ಅಲ್ಲಲ್ಲ, ಅವ್ರು ಏನೋ ಮಾಡ್ಲಿಕ್ಕೆ ನಮ್ಮ ಮುಂದಿರೋದು ಇದನ್ನ ಮಾತಾಡ್ಯಾರ. ಇದು ಏನಂದ್ರೆ ಇದು ಅನ್ಪಾರ್ಲಿಮೆಂಟ್ ಆಗುತ್ತೆ, ಪಾರ್ಲಿಮೆಂಟ್ ಆಗುತ್ತೆ, ನೋಡ್ತೀನಿ. ನಾನು ನೋಡಿ ತೀರ್ಮಾನ ಮಾಡ್ತೀನಿ. ಅದು ಅನ್ಪಾರ್ಲಿಮೆಂಟ್ ಅಲ್ಲ ಸಭಾಪತಿಗಳೇ. ನಾನೀಗ ಅನ್ಪಾರ್ಲಿಮೆಂಟ್ ಅಂತ ಹೇಳಿದ್ದೀನಿ. ಅನ್ಪಾರ್ಲಿಮೆಂಟ್ ಅಲ್ಲ. ಯಾವ ವಿಷಯಕ್ಕೆ ವಿಷಾದ ರೂಲಿಂಗ್ ಕೊಟ್ಟಾಯ್ತು. ಅವರಿಗೆ ನೋಡಮ್ಮ, ನಿನ್ ಗುಲಾಮ ಅಲ್ಲ ನಾನು. ನೀನೇ ನನ್ಗೆ ಅದಕ್ಕೆ ನನಗೆ ಕೇಳ್ತೀಯಾ? ಅವ್ರು ಏನು ಏಕವಚನದಲ್ಲೆಲ್ಲ ಮಾತಾಡ್ತಾ ಇದ್ದಾರೆ ಸಭಾಪತಿಗಳೇ. ಅವ್ರಿಗೆ ಸಂಬಂಧ ಇದೆ. ರೂಲಿಂಗ್ ಕೊಟ್ರೆ ಅಪೀಲ್ ಮಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಇದೆ. ನನಗಲ್ಲ, ಅವ್ರಿಗಲ್ಲ. ಸಭಾಪತಿಗಳೇ, ನಂಗೆ ಸದನದ ಸಮಯವನ್ನು ಹಾಳು ಮಾಡ್ಲಿಕ್ಕೆ ಮನಸ್ಸು. ಮತ್ತೆ ಭಾರತಿ ಶೆಟ್ಟಿಯಿಂದ ಸದನ ಹಾಳಾಗಿದೆ ಅಂತ ಹೇಳೋದು ಬೇಡ. ಯಾಕೆಂದ್ರೆ ಎಲ್ಲಾ ತಪ್ಪುಗಳನ್ನು ಮಾಡಿ ಅದೊಂದು ಉಂಟಲ್ಲ, ಎಲ್ಲ ತಿಂದು ಪಕ್ಕದವರ ಮೂತಿಗೆ ಒದ್ದೇವಂತ. ಸೆಷನ್ ಪ್ರಾರಂಭದ ದಿನ ಎಲ್ಲಾ ತಪ್ಪುಗಳನ್ನು ಮಾಡಿ ಎಲ್ಲವನ್ನು ನಮ್ಮ ಮೇಲೆ ಹಾಕುವಂಥದ್ದು ಕೆಲಸ ಆಗ್ತಾ ಇದೆ. ಬಿಡಿ, ನಾನು ತಮ್ಮಲ್ಲಿ ವಿನಂತಿ ಮಾಡುದು ಸಭಾಪತಿಗಳೇ, ಈ ಸದನಕ್ಕೆ ನಾವು ಬಂದಿದ್ದೇವೆ. ಈ ದೇಶದಲ್ಲಿ ಒಂದು ಹೆಣ್ಮಕ್ಕಳಿಗೆ ಬಹಳ ದೊಡ್ಡ ಒಂದು ಸ್ಥಾನಮಾನವನ್ನು ಕೊಟ್ಟ ದೇಶ ಯಾವುದಾದ್ರೂ ಇದ್ರೆ ಭಾರತ ಅಂತ ನಾವು ಹೇಳ್ತೇವೆ. ಈ ಸದನ ಪವಿತ್ರವಾದ ಸ್ಥಳ ಅಂತ ಕೂಡ ಹೇಳ್ತೇವೆ. ಸ್ವಾಮಿ ವಿವೇಕಾನಂದರು ವಿದೇಶಕ್ಕೆ ಹೋದಾಗ ಹೇಳ್ತಾರೆ, ಅಲ್ಲಿ ಒಬ್ಬ ಕೇಳ್ತಾನಂತೆ, ನಿಮ್ಮ ಅಲ್ಲಿ ಇರ್ತಕ್ಕಂಥ ಹೆಣ್ಮಕ್ಕಳು ಯಾಕೆ ಕೈ ಕುಲ್ಕೊಲ್ಲ ಅಂತ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾರಂತೆ, ನಿಮ್ಮ ಮಹಾರಾಣಿಯ ಕೈಯನ್ನು ನೀವು ಕುಲುಕ್ತೀರಾ ಅಂತ. ಇಲ್ಲ, ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಹೆಣ್ಮಕ್ಕಳು ನಮ್ಮ ಮಹಾರಾಣಿಗಳು, ಅವರನ್ನು ಅಷ್ಟು ಗೌರವ ಕೊಟ್ಟಂತ ದೇಶ ಇದು. ಏನ್ ಮಾತಾಡಿದ್ರು ಸಭಾಪತಿಗಳೇ? ಸಭಾಪತಿಗಳೇ, ನಾನು ಮುಗಿಸ್ತೇನೆ. ನನಗೆ ಗೊತ್ತುಂಟು ನನಗೆ ನ್ಯಾಯ ಸಿಗೋಲ್ಲ ಅಂತ. ನಾನು ಹೇಳೋದು ಇಷ್ಟೇ ಸಭಾಪತಿಗಳೇ, ಯಾರೇ ಆಗಲಿ ಹೆಣ್ಮಕ್ಕಳಿಗೆ ನಾವು ಮಹಿಳಾ ದಿನಾಚರಣೆ ಬಂದಾಗ ನಾನೆಲ್ಲರಿಗೆ ಹೇಳೋದು,
ಇದು ಪುರುಷ ಸಮಾಜ ಅಲ್ಲ, ಕಿತ್ತೂರು ರಾಣಿ ಚೆನ್ನಮ್ಮ ಇದ್ರು, ಅವರಿದ್ರು, ಇವರಿದ್ರು, ಬಿಡಿ ಇದೆಲ್ಲವನ್ನು ಹೇಳಿ ನಾವೊಂದು ಮಹಿಳೆಯರಿಗೆ ಉನ್ನತ ಸ್ಥಾನವನ್ನು ಕೊಟ್ಟಂತ ದೇಶ ಅಂತ ಹೇಳ್ತಾ ನಾವು ತಿರುಗುವವರು. ಇವತ್ತು ಇಲ್ಲಿ ಬಂದಂತ ಸಂದರ್ಭದಲ್ಲಿ ನಾನು ಯಾವಾಗಲೂ ಹೇಳಿಕೊಟ್ಟು, ಹೆಣ್ಣು ಮಕ್ಕಳು ಸುಂದರವಾಗಿ ಬರ್ತಾರೆ, ಚೆನ್ನಾಗಿ ಬರ್ತಾರೆ ಅಂತ ಹೇಳಿದ್ರೆ ಯಾರು ನಮ್ಮನ್ನು ನೋಡ್ಬೇಕಂತಲ್ಲ, ನಾನು ಆರೋಗ್ಯವಾಗಿದ್ದೇನೆ ಎನ್ನುವ ಸಂದೇಶವನ್ನ ಈ ಸಮಾಜಕ್ಕೆ ಕೊಡ್ಲಿಕ್ಕೋಸ್ಕರ ಅವಳು ಬರ್ತಾ ಇದ್ದಾಳೆ. ಆದ್ರಿಂದ ಇವತ್ತು ಸಭಾಪತಿಗಳೇ, ನಾವು ಈಗ ಹೆಣ್ಣು ಮಕ್ಕಳಿಗೆ ಅವರದೇ ಆದಂತ ಆಸ್ತಿ ಇದ್ರೆ ಅದು ಅವಳ ಒಂದು ಚರಿತ್ರೆ. ಹೆಣ್ಣು ಮಕ್ಕಳ ಎಲ್ಲ ಅಪ್ಪ ಕೊಟ್ಟಿರ್ಬೋದು, ಅಮ್ಮ ಕೊಟ್ಟಿರ್ಬೋದು, ಗಂಡ ಮಕ್ಕಳು, ಆದ್ರೆ ಅವಳ ಹತ್ರ ಇರುವಂತದ್ದು ಯಾರು ಕೊಡದಂತ ಆಸ್ತಿ ಅಂದ್ರೆ ಅವಳದ್ದು ಪಾತಿವ್ರತ್ಯ. ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಾರಲ್ಲ ಇಲ್ಲಿ, ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಾರಲ್ಲ. ಏನ್ ಹೇಳಿದ್ರು, ಒಬ್ಬ 2022ಕ್ಕೆ ಒಬ್ಬರು ಸಚಿವರು ಹೇಳ್ತಾರೆ, ಈ ಸರ್ಕಾರದಲ್ಲಿ ಹೆಣ್ಣು ಮಕ್ಕಳಿಗೆ ಕೆಲಸ, ಗಂಡು ಮಕ್ಕಳಿಗೆ ಕೆಲಸ ಸಿಗ್ಬೇಕಾದ್ರೆ ಹಣ ಕೊಡ್ಬೇಕಂತೆ, ಹೆಣ್ಣು ಮಕ್ಕಳಿಗೆ ಕೆಲಸ ಸಿಗ್ಬೇಕಾದ್ರೆ ಮಂಚ ಹತ್ಬೇಕಂತ ಹೇಳಿದ್ರು. ಇದೇ ನಾಲ್ಗೆಯಲ್ಲಿ ಹೇಳ್ತಾರಲ್ಲ ಇವರು, ಇವರಿಗೆ ನಾಚಿಗೆ ಮಾನ. ನಾನು ನಿಮ್ಗೆ ಹೇಳಿಲ್ಲ, ಈ ಸದನದಲ್ಲಿ ಹೇಳಿದಾರಂತೆ ಹೇಳಿಲ್ಲ, ಹೊರಗಡೆ ಹೇಳಿದ್ದಾರೆ. ಆಯ್ತಾ? ಅದೇ ಈ ಸದನದಲ್ಲಿ ಹೆಣ್ಮಕ್ಳಿಗೆ ಕೆಲಸ ಬೇಕಾದ್ರೆ ಎಂತ ಕೆಟ್ಟ ಸಭಾಪತಿಗಳೇ ಪದವನ್ನು ಉಪಯೋಗಿಸಿದ್ದಾರೆ, ಅದನ್ನು ತೆಗಿಬೇಕು. ಈ ರೀತಿ ಎಲ್ಲ ಮಾತಾಡಿ ಸದನ ನಡಿಬಾರ್ದು, ಸದನ ನಡಿಬಾರ್ದು. ಕೇಳಿ 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 ಹೊರಗಡೆ ಸನ್ಮಾನ ಸದಸ್ಯರು ಹೇಳ್ತಾರೆ, ಇವೆಲ್ಲ ಸದನ ಅವ್ರು ಹೇಳಿದ್ದು ನೋವಿನ ಬಗ್ಗೆ ಹೇಳ್ತಾ ಇದ್ದಾರೆ, ಸದನದಲ್ಲಿ ಹೇಳಿದ್ದು ಉದಾಹರಣೆ ಕೊಡ್ತಾ ಇದ್ದಾರೆ. ಸಭಾಪತಿಗಳೇ, ಯಾರು ಮಾತಾಡಬೇಡಿ. ಸಭಾಪತಿಗಳೇ, ಇವತ್ತು ಆ ಸಂಘಟನೆಯಲ್ಲಿ ಬೆಳೆದು ಬಂದವಳು ನಾನು. ಇವತ್ತು ಆ ಸಂಘಟನೆಯಿಂದ ಬಂದಂತ ನಾನು ಈ ಸಮಾಜಕ್ಕೆ ಏನಾದರೂ ಒಳ್ಳೇದು ಕೆಲಸ ಮಾಡಿದ್ರೆ ಅದು ಶಿಕ್ಷಣ ಕೊಟ್ಟದನ್ನ ಆ ಸಂಘ ನನಗೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನನಗೆ ಶಿಕ್ಷಣ ಕೊಟ್ಟಿರುವುದು. ರಾಷ್ಟ್ರ ದೇವಗೆ ಪ್ರಾಣದೀವಿಗೆ ಸೇವೆಯಾಗಲಿ ನಾಡಿಗೆ ಅಂತ ಹೇಳಿ ಕಳಿಸಿದ ಸಂಘಟನೆ ಅದು. ನನ್ನ ಸಂಘಟನೆ ಬಗ್ಗೆ ಹೆಮ್ಮೆ ಇದೆ, ಅಲ್ಲಿ ಬೆಳೆದು ಬಂದಿದ್ದೇನೆ. ಇವತ್ತು ನಾನು ಒಳ್ಳೆ ಮಾಡುವ ಕೆಲಸ ಎಲ್ಲ ಅದಕ್ಕೆ ಮಾಡಬಹುದು. ಒಂದು ಮಾತಿದೆ, ಕತ್ತೆಗೆ ಏನು ಗೊತ್ತು ಕಸ್ತೂರಿಯ ಪರಿಮಳ ಅಂತ. RSS ಅಂದ್ರೆ ಸಭಾಪತಿಗಳ ಒಂದು ಲಡ್ಡು ಇದ್ದಂಗೆ, ಯಾವ ಭಾಗದಲ್ಲಿ ತಿಂದ್ರು ರುಚಿಯಾಗಿರ್ತದೆ, ಅದು ಸಿಹಿಯಾಗಿ ಎಲ್ಲ ಆ ಸಂಘಟನೆಯಲ್ಲಿ ಬಂದಿದ್ದೇನೆ ಸರ್. ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ ಆ ಸಂಘಟನೆ ನನ್ಗೆ ಹೇಳಿಕೊಟ್ಟಿದೆ. ಇವತ್ತು ಯಾವ ಹೆಣ್ಣು ಮಕ್ಕಳನ್ನು ಅವ್ರು ಬಿಟ್ಟಿಲ್ಲ ಅಂತ ಹೇಳಿದ್ರು. ಕಡತನ ತೆಗೆದಾಗ ಮುಗಿದೋಯ್ತದಲ್ಲ, ಎಲ್ಲಿ ಅದೆಲ್ಲ ಕಡತನ ತೆಗೆದಾಗೈತೆ ಸರ್. ಕಡತದಲ್ಲಿ ಇರ್ಲಿ, ಅವರು ಮಾಡಿದ ಹಿಡಿತ ಗೌರವ ಕೊಡದಂತ ಕಾನೂನು ಸಚಿವರ ಹತ್ರ ಬೇರೆ ಕಡೆ ನಿಮ್ಗೆ ಎಲ್ಲ ಕಾಲದ ಭಾರತೀಯದೆಲ್ಲ ಮುಗಿದಿದೆ. ಕಾನೂನು ಸಚಿವರ ಹತ್ರ ವಿನಂತಿ ಮಾಡಿದ್ದೇನೆ, ಅದು ಮೊನ್ನೆ ಮುಗಿದಿದೆ. ಸಭಾಪತಿಗಳೇ, ಬೆಳಿಗ್ಗೆ ಕೊಟ್ಟಿದ್ದು ನೋಟಿಸ್ ನೇಮ್ ಮಾಡ್ಬೇಕು. ಆಯ್ತು, ಮಾಡ್ತೀನಿ. ಸಭಾಪತಿಗಳೇ, ಮೊನ್ನೆ ನಾನು ವಿಷಾದ ವ್ಯಕ್ತಪಡಿಸಿದ್ದು ಇಲ್ಲಿ ಕೇಳಿ ಅಂತ. ನನ್ನ ಮನಸ್ಸಿಗೆ ನೋವಾಗಿದೆ, ನನಗೆ ಈ ಸದನ ಅವಮಾನ ಮಾಡಿದೆ. ಆದ್ರಿಂದ ನಾನು ದಯಮಾಡಿ ಸಭಾತ್ಯಾಗವನ್ನು ಮಾಡ್ತಾ ಇದ್ದೇನೆ. ಸಭಾಪತಿಗಳೇ, ನಾನು ಮಂಡಿಸ್ತಾ ಇದ್ದೇನೆ. ನಾನು ಈಗ ಒಂದ್ ನಿಮಿಷ. ಮಾನ್ಯ ಸಭಾಪತಿಗಳೇ, ಮಾನ್ಯ ಸದಸ್ಯರು ಇಲ್ಲಿ ಆಗುವಂಥ ಅಗೌರವ, ಹೆಣ್ಣು ಮಕ್ಕಳ ಬಗ್ಗೆ ಆಗುವಂಥ ಅಗೌರವ ತೀರ್ಮಾನಗಳ ಬಗ್ಗೆ ಕೂಡ ಪ್ರಶ್ನೆ ಮಾಡಿ ಅವರು ಸಭಾತ್ಯಾಗ ಮಾಡುವಂಥದ್ದು. ಇದು ನಮ್ಮ ಸಭೆಗೆ ಶೋಭೆ ತರುವಂತಹದ್ದಲ್ಲ. ನೋಡಕ್ಕೆ ಟೈಮ್ ಬಿಡ್ತಿರಲಿಲ್ಲ. ನಾನು ಹೇಳೋ ನೋಡ್ಬೇಕಲ್ಲ, ನೋಡ್ಬೇಕಿಲ್ಲ. ಮಾನ್ಯ ಸಭಾಪತಿಗಳು ನಾವು ಹೇಳುವಂತಹದ್ದು ಅವ್ರಿಗೆ ಆದಂತ ನೋವು ತೋರ್ಪಡಿಸುವಂತ ಕೆಲಸ ಮಾಡ್ತಾ ಇದ್ರು. ಏನಾದ್ರೂ ಅಂದು ಕ್ಷಮೆ ಎಲ್ಲದಕ್ಕೂ ಆಗುತ್ತಾ? ಅದಕ್ಕೆ
ತಡೀರಿ ಒಂದು ಕಳ್ತನ ಮಾಡಿ ನಾನು ಕಳ್ತನ ಮಾಡಿದ್ದು ವಾಪಸ್ ಕೊಟ್ಟಿದ್ದೀನಿ ಅದ ಆ ಕಳ್ತನ ಮುಗಿತಾ ಈಗ ನೋಡಿ ಕ್ಷಮೆಗಾರ ಇರ್ತದ ವಿಷಾದಕ್ಕೆ ವ್ಯಕ್ತ ಮಾಡುವಂತ ಸಂದರ್ಭಗಳಾಗಿವು ಮಾತಾಡಿದಂತದ್ದು ಅವರು ವಿಷಾದವನ್ನು ವ್ಯಕ್ತಪಡಿಸ್ಯಾರ. ಸಭಾಪತಿಗಳು ನಾನು ಹೇಳ್ತಾ ಇರುವಂತದ್ದು ಇಂಡಿಯನ್ ಪೀನಲ್ ಕೋಡ್ 1980 ಪ್ರಾರಂಭ ಆದಂತದ್ದು ಹಾಕಿದಂತದ್ದು ಲಾರ್ಡ್ ಮೆಕಾಲೆ ಬರೆದಂತದ್ದು ಆ ಬರೆದಂತ ಪೀನಲ್ ಕೋಡು ಅದರ ಗ್ರಾವಿಟಿ ಆಫ್ ದ ಅಫೆನ್ಸ್ ಯಾವ್ಯಾವುದಕ್ಕೆ ಯಾವ ಶಿಕ್ಷೆ ಮರಣದಂಡಿಗೆ ಒದಿಸುವಂಥದ್ದು ಯಾವ ಕಾರ್ಯಕ್ರಮಕ್ಕೆ ಇವೆಲ್ಲದಕ್ಕೂ ಇದೆ, ಬೈದದ್ದಕ್ಕೂ ಇದೆ, ಇದಕ್ಕೆ ಹಣ ಅಪಹರಿಸಿ ಮಾಡಿದ್ದಕ್ಕೂ ಇದೆ, ಆಸ್ತಿ ಅಪಹರಣ ಮಾಡಿದ್ದಕ್ಕೂ ಇಲ್ಲಿ ಏನಾಗುತ್ತೆ ನಾನು ಹೇಳ್ತಾ ಇರುವಂತದ್ದು ಯಾವ್ದಾದ್ರು ಒಂದು ಮಾನಸಿಕವಾಗಿ ಏನ್ ಹೇಳ್ತೀರಿ ನೀವು? ಮಾನಸಿಕವಾಗಿ ವೇದನೆ ಆಗುವಂತ ಒಂದು ಒಪ್ತೀನಿ ನಾನು. ಘಟನೆಗಳಾದ್ರೆ ಅದಕ್ಕೆ ಶಿಕ್ಷಾ ಅಪರಾಧ ಅಲ್ಲ. ಇಲ್ಲಿ ಅಲ್ಲಲ್ಲ, ಮಾನ್ಯ ನೋಡೋಣ. ಗೌರವಾನ್ವಿತ ಅವ್ರು ಸದಸ್ಯರು ನೋಡ್ರಿ, ಭಾರತೀ ಶೆಟ್ಟಿ ಅವ್ರು ಹೇಳಿದ್ದನ್ನ ಒಂದಿನ ತಡ್ರಿ. ಭಾರತೀ ಶೆಟ್ಟಿ ಅವ್ರು ಹೇಳಿದ್ದನ್ನ ನಾನು ಕಡತಲ್ಲಿ ನೋಡ್ತೀನಿ. ನೋಡಿ ನಂತರ ನಮ್ಗೆ ಏನ್ ನಮ್ಮ ಪರಿವ್ಯಾಪ್ತಿ ಹೌಸ್ ಏನ್ ವಿಷಾದ ವ್ಯಕ್ತ ಮಾಡ್ಬೇಕು ಮಾಡ್ತೀನಿ. ಮುಗಿತಾ ಇದು ನಮ್ಮ ಹೊರಗಿನ ನಾವು ಸಂಬಂಧ ಇಲ್ರಿ. ಯಾವ್ದಕ್ಕೂ ವಿಷಾದ ವ್ಯಕ್ತ ಮಾಡ್ಬೇಕು, ಯಾವ್ದಕ್ ಮಾಡ್ಬೋದು. ನೋಡಿ, ಹೆಣ್ಮಕ್ಳ ಮಾನ ಮರ್ಯಾದೆಗೆ ಅಪಮಾನ ಆಗುವಂತ ಒಂದು ರೀತಿ ಮಾತಾಡಿದ್ರೆ ನೋಡಿ, ಅದಕ್ಕೂ ಅದೇ ಶಿಕ್ಷಣ. ವಿಷಾದ ಅಲ್ಲ. ವ್ಯಕ್ತ ಮಾಡಿದ್ರೆ ಮುಗಿತಾ ಅದಕ್ಕ ಮತ್ತೇನ್ ಮಾಡಂತೀರಿ ಈಗ? ಮಾನ್ಯ ಏನ್ ಮಾಡ್ಬೇಕು ಹೇಳಿ? ಸಭಾಪತಿಗಳು ನಾನು ನೋಡಿ, ಅವ್ರು ಹೇಳಿದಾರ ಮಾನ್ಯ ನೋಡಿ, ಸಭಾ- ಕೇಳಿಲ್ಲಿ ಸಲೀಂ ಅಹಮದ್ ಅವರು ಮಾನ್ಯ ಸಭಾಪತಿಯವರು ಆ ರೀತಿ ಆದೇಶ ಮಾಡಿದ್ದಾರೆ. ಈ ರೀತಿ ವಿಷಾದ ವ್ಯಕ್ತಪಡಿಸಬೇಕೆಂದು ಕೇಳಿದರು, ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸುತ್ತಿದ್ದೇನೆ ಅಂತ ಹೇಳ್ಯಾರ. ವಿಷಾದ ವ್ಯಕ್ತಪಡಿಸಿ ಯಾರ ಹಿರಿಯರು ಹೇಳಿದ್ರು ಅಂತ ಹೇಳಿರಿ, ಅವ್ರ ಮಾತಿಗೆ ಗೌರವ ಕೊಟ್ಟನಂತ ಅರ್ಥ. ಇದಕ್ಕೆ ಹೇಳ್ತಾ ಇಲ್ಲ ಮನೆ ಈ ವಿಷಯದ ಬಗ್ಗೆ ಮಾತಾಡ್ತಾ ಇಲ್ಲ. ಅವರು ಮಾತಾಡ್ತಾ ಇದ್ದೊಂದು ಬೇರೆ ವಿಷಯ. ಹೊರಗಡೆ ನಾ ಏನ್ ಮಾಡ್ಲಿ? ಹೊರಗಡೆ ಅಲ್ಲ ಮಾನ್ಯ ಹೌದು, ಹೊರಗಡೆ ಬರೀ- ಅಧ್ಯಕ್ಷರೇ, ಒಳಗಡೆ ಬಗ್ಗೆ ನಾನು ಮಾತಾಡ್ತಾ ಇರುವಂತ ಈಗ ಬಗ್ಗೆ ಅವರು ಸಭಾತ್ಯಾಗ ಮಾಡಲಿಲ್ಲ. ಸಭಾಪತಿ ಆಯ್ತು. ಇಲ್ಲಿ ಆದಂತ ಮಾನಸಿಕ ಹಿಂಸೆ ಇಲ್ಲಿವರೆಗೆ ಅವ್ರಿಗೆ ಆಗ್ತಾ ಇದ್ದದಕ್ಕೆ ಸಭಾತ್ಯಾಗ ಮಾಡಿ ತಾವೇ ಕೂತಿದ್ರಿ ಪೀಠದಲ್ಲಿ ಎಲ್ಲಾ ಚರ್ಚೆಯಾಗಿ ಅದಕ್ಕೊಂದು ಇತಿಶ್ರೀ ಆಲ್ರೆಡಿ ಆಗಿದೆ. ಅವ್ರು ವಿಷಾದ ವ್ಯಕ್ತಪಡಿಸೋರೆ, ನೀವು ಕಡ್ತಿಂದ ತೆಗೆದಿದ್ರೆ ಮುಗಿದೋಗಿರೋ ಕತೆ. ಅವತ್ತಿನಿಂದ ಇಲ್ಲದೆ ಇರುವಂತ ನೋವು ಈಗ ಬಂದ್ಬಿಡ್ತಾ ಏನೋ ಬರ್ಲಿ ಅಲ್ವಾ? ಕರೆಕ್ಟ್ ನಾನು ಹೇಳಿ ಮುಂದಕ್ಕೆ ಹೋಗ್ಬೇಕಲ್ಲ ಇವರು. ಮುಗಿದ ವಿಷಯನ ಚರ್ಚೆ ಬೇರೆ ವಿಷಯ ಮಾಡೋದಿಲ್ಲ. ಇಟ್ಕೊಂಡು ಮಾತಾಡ್ಲಿ, ಬೇರೆ ವಿಷಯ ಚರ್ಚೆ ಮಾಡ್ಲಿ, ಬೇಡ ಅನ್ನಲ್ಲ ನಾನು. ಆದ್ರೆ ಮುಗಿದೋಗಿರೋ ಕತೆಗೆ ಬೇಡ ಅಂತ ಮತ್ತೆ ಹೇಳ್ದೆ ನಾನು. ಏನಾಗಿದೆ ಮಾನ್ಯ ತಗೊಂಡು ಸಭಾಪತಿಗಳೇ, ಪ್ರತಿ ದಿನ ಆ ಇದೇ ನೋವು ಆಗಿದೆ ನಮ್ಗೆ. ನಾನು ಅಬ್ಸರ್ವ್ ಮಾಡ್ತಾ ಪ್ರತಿ ಇದ್ದೇನೆ ದಿನ ಮಾನ್ಯ ಇದೇ ಆಗಿದೆ. ಸದಸ್ಯರನ್ನು. ಒಂದೊಂದು ತಡ್ರಿ. ನಿರಂತರವಾಗಿ ಅಧ್ಯಕ್ಷರೇ, ಆ ಯಾವುದೇ ಬಗ್ಗೆ ಚರ್ಚೆ ಆಗಿದೆ ಈ ಸಭೆಯಲ್ಲಿ ನೋಡ್ತಾ ಇದ್ದೀನಿ. ಈ ಅಧಿವೇಶನದಲ್ಲಿ ನಿರಂತರವಾಗಿ ಮಾತಾಡ್ತಾ ಯಾವುದೇ ಇರೋದನ್ನ ವಿಷಯದ ನೋಡ್ತಾ ಮೇಲೆ ಇದ್ದೀನಿ ಚರ್ಚೆ ಆಗಿದೆಯಾ? ಯಾವ ಸಬ್ಜೆಕ್ಟ್ ಮೇಲೆ ಯಾವ ಸದಸ್ಯರು ತೆಗೆದಂತ ವಿಷಯದ ಮೇಲೆ ಚರ್ಚೆ ಆಗಿದೆ ಹೇಳಿ? ಒಂದ್ ನಿಮಿಷ ಕೊಡಿ. ಪೂಜಾರ ಅವ್ರೆ, ಸುಮ್ಮನೆ ಗಾಳಿ ಗುಂಡೋಡಿ ಒಂದ್ ನಿಮಿಷ ತಡೀರಿ. ನೀವೇನ್ ಹೇಳ್ಬೇಕಂತೀರಿ ಪೂಜಾರ ಅವ್ರೆ? ಒಂದ್ ನಿಮಿಷ ಯಾರು ಮಾತಾಡ್ಬೇಡ್ರಿ. ಈಗ ಬಂದಂತ ವಿಷಯ ಹೇಳಿದ್ರು ಅವರು. ಮಾನ್ಯ ಸದಸ್ಯರಂತ ನಜೀರ್ ಅಹಮದ್ ಅವರು ಮಾತಾಡಿದಂಥದ್ದು, ಮಾನ್ಯ ಸದಸ್ಯರಂತ CT ರವಿ ಅವರು ಮಾತಾಡಿದಂಥ ವಿಷಯಗಳ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಇಲ್ಲಿವರೆಗೆ. ಆದರೆ ಇವರು ಆ ವಿಷಯ ಇದೆ ನೀವು ಮುಗಿಸಿದ್ರು ಒಂದು ಕಡೆ, ಒಂದು ಸೈಡ್ ಅವರು ಕ್ಷಮಾಪಣೆ ಕೇಳಿ ವಿಷಾದ ವ್ಯಕ್ತ ಮಾಡಿದ್ರು, ಒಂದು ಕಡೆ ಕ್ಲೋಸ್ ಮಾಡಿದ್ರಿ ಅಂತ ಅನ್ನುವಂಥ ತಾವು ತೀರ್ಮಾನ ಕೊಟ್ಟಿರಿ. ಈ ಕಡೆ ಇನ್ನೂ ನೀವು ವಿಷಾದ ವ್ಯಕ್ತ ಮಾಡುವಂಥ ತೀರ್ಮಾನಕ್ಕೆ ಇನ್ನೂ ಅದು ಚರ್ಚೆಯೊಳಗೆ ಮುಂದುವರಿತಾ ಇರುವಂಥ ಭಾಗ. ಈ ವಿಷಯ ಇಷ್ಟರ ಮಟ್ಟಿಗೆ ಎಳ್ತಾ ಹೋಗಿದ್ದು. ಆದರೆ ಅವ್ರು ಮಾತಾಡಿದ್ದು ಸರಳವಾಗಿ ಮಾತಾಡಿಬಿಟ್ರು. ಅವರು ಸರಳವಾಗಿ ಮಾತಾಡಿಬಿಟ್ರು. ಆ ಕಡೆ ಸದಸ್ಯರು ಈ ಕಡೆ ಮಾತಾಡ್ತಾ ಕೇಳ್ತಾರೆ. ಈ ಕಡೆ ಸದಸ್ಯರು ತಮ್ಮ ಪೀಠಕ್ಕೆ ಅನುಮೋದನೆ ಪರಾಮರ್ಶೆ ಮಾಡಿ ಅಂತ ಹೇಳಿ ತಾವು ಪರಾಮರ್ಶೆ ಮಾಡ್ಬೇಕನ್ನುವಂತ ವಿನಂತಿ ಮಾಡಿದಂಥದ್ದು ಈ ಕಡೆ ಇದ್ದಂಥದ್ದು. ನ್ಯಾಯ ಸಿಗಲಿಲ್ಲ, ಇಲ್ಲಿವರೆಗೂ ನ್ಯಾಯಪೀಠದಿಂದ ಸಿಗುವಂಥದ್ದು ಆಗಲಿಲ್ಲ. ಅದಕ್ಕೆ ಅವ್ರು ಮನೆ ಹೊಂದಿರು. ಹಿಂದೆ ಸರಿ ಮೊನ್ನೆ ನಾನು ಬಗ್ಗೆ ಈ ರೀತಿ ಆಪಾದನೆ ಮಾಡ್ತಕ್ಕಂಥ ಮೊನ್ನೆ ಹಿರಿಯ ಸದಸ್ಯರಿಗೆ ಶೋಭೆ ತರೋದಿಲ್ಲ. ನಿಮ್ಗೆ ಹೇಳ್ತೀನಿ, ಪೀಠದ ಬಗ್ಗೆ ಏನ್ ಪ್ರಶ್ನೆ ಮಾಡ್ತೀರಿ ನೀವು? ಮೊನ್ನೆ ಮಾತಾಡಿದ ವಿಷಯದ ಬಗ್ಗೆ ಮಾಡ್ತೀರಿ. ಮೊನ್ನೆ ಮಾತಾಡಿದಂತದ್ದು ವಿಷಾದ ವ್ಯಕ್ತ ಮಾಡುವಂತದ್ದು ಕೂಡ ಮನಸ್ಸೊಂದಿದೆ. ಆಯ್ತು. ಈಗ ಅವ್ರು ಹೊರಗೆ ಏನಾಗೈತೆ ಅಂದ್ರು ಹೇಳಿದ್ರು ನೋಡ್ತೀನಿ. ನಾನು ಅದನ್ನ ನೋಡಿ ವಿಚಾರ ಮಾಡ್ತೀನಿ. ವಿಚಾರ ಮಾಡಿ ಅದಕ್ಕೆ ಏನ್ ಸಂಬಂಧಪಟ್ಟ ನಮ್ಮ ಸಾಧನಕ್ಕಿದೆ ಅದ್ರ ಬಗ್ಗೆ ವಿಚಾರ ಮಾಡ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.